ಇದ್ದೇನೆ. My loving brothers and sisters, ನನ್ನ ಪ್ರೀತಿಯ ಸಹೋದರರೇ ಸಹೋದರಿಯರೇ, today is the Easter Sunday. ಇವತ್ತು ಪುನರುತ್ಥಾನ ಹಬ್ಬವನ್ನ ಮಾಡುವ ಒಂದು ಭಾನುವಾರವಾಗಿದೆ. My Easter wishes to all of you those who are watching this. ಈ ಲೈವ್ ಅನ್ನು ನೋಡುವ ಎಲ್ಲರಿಗೂ ಪುನರುತ್ಥಾನದ ಹಬ್ಬದ ಒಂದು ಶುಭಾಶಯಗಳನ್ನ ನಾನು ಸಲ್ಲಿಸುತ್ತಾ ಇದ್ದೇನೆ. Jesus has risen from the dead. ಯೇಸು ಸ್ವಾಮಿ ಮರಣದಿಂದ ಎದ್ದು ಬಂದರು. So this is the day ಈ ದಿನದಲ್ಲಿ our God, our Lord Jesus Christ has risen from the dead. ಮರಣದಿಂದ ನಮ್ಮ ಯೇಸು ಸ್ವಾಮಿ ಎದ್ದು ಬಂದಿರೋ ದಿನ. Hallelujah. 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 So we are going to meditate few words from Bible. ನಾವು ಬೈಬಲ್ ಇಂದ ಕೆಲವು ವಾಕ್ಯಗಳನ್ನ ಧ್ಯಾನ ಮಾಡಕ್ಕಿದೀವಿ. That is in Matthew chapter 28 and verse 6. ಮತ್ತೆಯು 28ನೇ ಅಧ್ಯಾಯ 26 ವಾಕ್ಯಗಳನ್ನ ನಾವು ಓದಿಕೊಳ್ಳೋಣ. Can you read in Kannada? Then I will read in English. ನಾನು ಕನ್ನಡದಲ್ಲಿ ನೀವು ಓದಿಕೊಳ್ಳಿ, ಮತ್ತೆ ನಾನು ಇಂಗ್ಲಿಷ್ ಅಲ್ಲಿ ಓದುತ್ತೇನೆ. The Bible says like this: He is not here; He has risen, just as He said. Come and see the place where He lay. Hallelujah. Hallelujah. Here, the angel is speaking. ಒಂದು ದೇವದೂತನು ಮಾತನಾಡುತ್ತಾ ಇದ್ದಾರೆ. He is saying Jesus is risen from the dead. ಅವರು ಹೇಳುತ್ತಾ ಇದ್ದಾರೆ ದೇವರು ಮರಣದಿಂದ ಎದ್ದು ಬಂದಿದ್ದಾರೆ ಎಂಬುದಾಗಿ. That means He is not in the grave. ಹಾಗಾದ್ರೆ ಅವರು ಆ ಸಮಾಧಿ ಒಳಗಡೆ ಅವರು ಇಲ್ಲ. Before the death, ಮರಣಕ್ಕೆ ಮುಂಚೆ Jesus told many times ಯೇಸು ಸ್ವಾಮಿ ಅನೇಕ ಸಮಯದಲ್ಲಿ ಹೇಳಿದ್ರು, to His disciples, ಅವರ ಶಿಷ್ಯರಿಗೆ ಹೇಳಿದ್ರು that He will face the death. ಅವರು ಮರಣವನ್ನ ಹೊಂದುತ್ತಾರೆ, But at the same time, ಅದೇ ಸಮಯದಲ್ಲಿ He will raise from the dead on the third day. ಮೂರನೇ ದಿನ ಎದ್ದು ಬರುತ್ತೇನೆ ಎಂಬುದಾಗಿ ಕೂಡ ಅವರು ಹೇಳಿದ್ರು. So the angel here is saying, ಇಲ್ಲಿ ದೇವದೂತನೇ ಹೇಳುತ್ತಾರೆ, "You come and see the place where He was laid." ಅವರನ್ನ ಮಲಗಿಸಿರುವ ಸ್ಥಳವನ್ನ ಬಂದು ನೋಡ್ರಿ. Because 3 days before He was crucified, ಯಾಕಂದ್ರೆ ಅವರು 3 ದಿವಸಕ್ಕೆ ಮುಂಚೆ ಶಿಲುಬೆಯಲ್ಲಿ ಹೊಡೆಯಲ್ಪಟ್ಟರು, and He was kept in the graveyard. ಅವರನ್ನ ಸಮಾಧಿಯಲ್ಲಿ ಇಟ್ರು. But the angel appeared on the third day morning, ಮೂರನೇ ದಿನ ದೇವದೂತನು ದರ್ಶನವಾಗಿ, and He is speaking to Mary, ಅವರು ಮರಿಯಾಳಿಗೆ ಮಾತನಾಡುತ್ತಾ ಇದ್ದಾರೆ, that Jesus is not here. ಯೇಸು ಸ್ವಾಮಿ ಇಲ್ಲಿ ಇಲ್ಲ. Before that He is saying, ಅದಕ್ಕೆ ಮುಂಚೆ ಅವರು ಹೇಳುತ್ತಾ ಇದ್ದಾರೆ, "Fear not." ಭಯ ಪಡಬೇಡ. What is the meaning of that? ಹಾಗಾದ್ರೆ ಅದ್ರ ಅರ್ಥ ಏನು? Don't fear about anything. ಯಾವುದ್ರ ಬಗ್ಗೆನೂ ಭಯ ಪಡಬೇಡ Don't ಎಂಬುದಾಗಿ ಹೇಳುತ್ತಾ fear ಇದ್ದಾರೆ. about your future. ನಿಮ್ಮ ಭವಿಷ್ಯದ ಬಗ್ಗೆ ಭಯ ಪಡಬೇಡ ಎಂಬುದಾಗಿ ಹೇಳುತ್ತಾ Don't ಇದ್ದಾರೆ. fear about your family life. ನಿಮ್ಮ ಕುಟುಂಬ ಜೀವನದ ಬಗ್ಗೆ ಭಯ ಪಡಬೇಡ. Don't fear about the disease you have today. ನಿಮ್ಮ ಶರೀರದಲ್ಲಿರುವ ರೋಗದ ಬಗ್ಗೆ ಭಯ ಪಡಬೇಡ. Don't fear about the weakness you are having. ನಿಮ್ಮ ಬಲಹೀನತೆಗಳ ಬಗ್ಗೆ ಭಯ ಪಡಬೇಡ. And ultimately it means don't fear about the death. ಹಾಗಾದ್ರೆ ಮರಣದ ಬಗ್ಗೆ ಕೂಡ ನೀವು ಭಯ ಪಡಬೇಡ ಎಂಬುದಾಗಿ ಹೇಳುತ್ತಾ Because ಇದ್ದಾರೆ. Jesus has overcome the death. ಏಕೆಂದ್ರೆ ದೇವರು ಮರಣವನ್ನ ಜಯಿಸಿ ಬಂದಿದ್ದಾರೆ. My loving brothers and sisters, ನನ್ನ ಪ್ರೀತಿಯ ಸಹೋದರನೇ ಸಹೋದರಿಯರೇ, today human beings have a lot of fear. ಇವತ್ತು ಮನುಷ್ಯರಿಗೆ ಅನೇಕ ಭಯಗಳಿದೆ. There are different types of fear in the life. ಜೀವನದಲ್ಲಿ ವಿಧ ವಿಧವಾಗಿರುವ ಭಯಗಳಿದೆ. But the one very big fear is, ಆದ್ರೆ ಒಂದು ಭಯಂಕರವಾಗಿರುವ ಭಯ ಏನಂದ್ರೆ, it is the fear about the death. ಮರಣದ ಬಗ್ಗೆ ಇರುವ ಒಂದು ಭಯ. Every human have the fear about his death. ಎಲ್ಲಾ ಮನುಷ್ಯರಿಗೂ ಮರಣದ ಬಗ್ಗೆ ಒಂದು ಭಯವಿದೆ. Why not Jesus himself had that fear in the Gethsemane garden? ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿಗೆ ಕೂಡ ಆ ಭಯ ಬಂದಿತ್ತು. He prayed thrice in the Gethsemane garden. ಗೆತ್ಸೆಮನೆ ತೋಟದಲ್ಲಿ 3 ಸತಿ ಹೋಗಿ ಅವರು ಪ್ರಾರ್ಥನೆಯನ್ನ At the time ಮಾಡುತ್ತಾರೆ. an angel appeared and strengthened Jesus Christ. ಅದೇ ಸಮಯದಲ್ಲಿ ದೇವದೂತನು ಬಂದು ಯೇಸು ಸ್ವಾಮಿನ ಬಲಪಡಿಸುತ್ತಾರೆ. Hallelujah. Hallelujah. Today you may be having any fear, my dear brothers and sisters. ನನ್ನ ಸಹೋದರನೇ ಸಹೋದರಿಯರೇ, ಇವತ್ತು ನಿಮ್ಮ ಜೀವನದಲ್ಲಿ ಏನಾದ್ರೂ ಭಯ ಈ ತರ But you ಇದೆಯಾ? should be happy because today is the Easter day. ಯಾಕಂದ್ರೆ ನೀವು ಸಂತೋಷವಾಗಿರಬೇಕು. ಇವತ್ತು ಪುನರುತ್ಥಾನ ಹಬ್ಬವನ್ನ ನಾವು ಮಾಡುತ್ತಾ Jesus ಇದ್ದೇವೆ. has risen from the dead. ಯೇಸು ಸ್ವಾಮಿ ಮರಣವನ್ನ ಜಯಿಸಿ ಬಂದಿದ್ರು. Jesus has overcome the sin. ಯೇಸು ಸ್ವಾಮಿ ಪಾಪವನ್ನ ಜಯಿಸಿ ಬಂದ್ರು. Jesus has overcome the world. ದೇವರು ಲೋಕವನ್ನ ಜಯಿಸಿ ಬಂದಿದ್ದಾರೆ. Jesus has overcome the devil.
ಸೈತಾನನ ಜಯಿಸಿ ಬಂದಿದ್ದಾರೆ. Jesus has overcome the curses. ದೇವರು ಶಾಪವನ್ನು ಜಯಿಸಿದ್ದಾರೆ. Jesus has overcome everything. ಯೇಸು ಸ್ವಾಮಿ ಎಲ್ಲವನ್ನು ಜಯಿಸಿದ್ದಾರೆ. So that the angel is telling you, ಆದ್ರಿಂದ ದೇವದೂತನು ಹೇಳುತ್ತಾ ಇದ್ದಾರೆ, you should not fear about anything. ನೀವು ಯಾವ ವಿಷಯದ ಬಗ್ಗೆನೂ ಭಯ ಪಡಬಾರದು. If you fear, ನೀವು ಭಯ ಪಟ್ರೆ the devil will conquer you. ಸೈತಾನನು ನಿಮ್ಮನ್ನು ಜಯಿಸುತ್ತಾನೆ. Hallelujah. Hallelujah. And he is saying, ದೇವರು ಹೇಳುತ್ತಾ ಇದ್ದಾರೆ, Jesus has risen. ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ್ದಾರೆ ಎಂಬುದಾಗಿ. After the death couldn't stop him. ಯಾವ ಮರಣವು ದೇವರನ್ನ ತಡೆ ಮಾಡಕ್ಕಾಗ್ಲಿಲ್ಲ. The fear of the death couldn't overcome him. ಮರಣದ ಭಯ ಅವರನ್ನ ತಡೆಯಕ್ಕಾಗ್ಲಿಲ್ಲ. Father God raised him from the death. ತಂದೆಯಾಗಿರುವ ದೇವರು ಅವರನ್ನ ಸಾವಿನಿಂದ ಮೇಲಕ್ಕೆ ಎತ್ತಿದ್ರು. So that is why the angel is talking like that. ಅದಕ್ಕೋಸ್ಕರನೇ ದೇವದೂತನು ಹಾಗೆ ಮಾತನಾಡುತ್ತಿದ್ದಾರೆ. Because ಯಾಕಂದ್ರೆ these females, ಈ ಹೆಂಗಸು they went to that graveyard in the morning ಮುಂಜಾನೆ ವೇಳೆಯಲ್ಲಿ with lot of fear. ಅನೇಕ ಭಯಗಳಿಂದ ಆ ಸಮಾಧಿ ಹತ್ರ ಹೋಗ್ತಾಳೆ. ಏನ್ ಭಯ ಅವರಲ್ಲಿತ್ತು? They had the fear of death. ಅವರಲ್ಲಿ ಒಂದು ಮರಣದ ಭಯವಿತ್ತು. Why? ಯಾಕೆ? Because they crucified Jesus Christ. ಯೇಸು ಸ್ವಾಮಿನ ಶಿಲುಬೆಯಲ್ಲಿ ಹೊಡೆದ್ರು. They may attack them also. ಇವರನ್ನ ಕೂಡ ಅವರು ಹಿಡ್ಕೊಳ್ಳುತ್ತಾರೋ So ಎಂಬುದಾಗಿ. due to that they had a very big fear. ಅದರಿಂದ ಅವರ ಜೀವನದಲ್ಲಿ ಒಂದು ಭಯಂಕರವಾಗಿರೋ ಭಯ ಇತ್ತು. Not even a single disciple of Jesus Christ was there near that graveyard. ಆ ಸಮಾಧಿ ಹತ್ರ ಒಂದು ಚಿಕ್ಕ ಒಂದು ಶಿಷ್ಯನು ಕೂಡ ಅಲ್ಲಿ ಇರಲಿಲ್ಲ. But Jesus appeared to Mary. ದೇವದೂತರು ಮರಿಯಾಳಿಗೆ ದರ್ಶನವಾಗುತ್ತಾರೆ. ಯಾಕೆ? Why the angel appeared to Mary? ಯಾಕೆ ಮರಿಯಾಳಿಗೆ ಅವರು ದರ್ಶನವಾದರು? Because ಯಾಕಂದ್ರೆ she was eagerly seeking Jesus in the graveyard. ಯೇಸು ಸ್ವಾಮಿಯನ್ನ ಆಸಕ್ತಿಯಿಂದ ಅವಳು ಹುಡುಕಿ ಹೋದಳು. At the time, ಆ ಸಮಯದಲ್ಲಿ Jesus itself appeared in front of her. ಯೇಸು ಸ್ವಾಮಿನೇ ಅವ್ರ ಮುಂದೆ She ದರ್ಶನವಾಗುತ್ತಾರೆ. thought that is a watchman. ಅವಳು ಅನ್ಕೊಳ್ತಾಳೆ ತೋಟಗಾರನು ಎಂಬುದಾಗಿ. She thought that is a watchman. ಅವರು ಒಂದು ತೋಟಗಾರನು A ಎಂಬುದಾಗಿ. gardener. ಅವರು ತೋಟಗಾರನು ಎಂಬುದಾಗಿ. She is speaking to him. ಅವರು ಅವರ ಹತ್ರ ಮಾತನಾಡುತ್ತಾ She ಇದ್ದಾರೆ. is saying, ಅವಳು ಹೇಳುತ್ತಾ ಇದ್ದಾಳೆ, where is my Lord? ಎಲ್ಲಿ ನನ್ನ ದೇವರು? Where is my Jesus? ಎಲ್ಲಿ ನನ್ನ ಯೇಸು? Where did you keep his body? ಅವರ ಶರೀರವನ್ನು ಎಲ್ಲಿ ಇಟ್ಟಿದ್ದೀರಾ? At the time, ಆ ಸಮಯದಲ್ಲಿ Jesus directly spoke to her. ಯೇಸು ಸ್ವಾಮಿನೇ ಡೈರೆಕ್ಟ್ ಆಗಿ ಅವಳ ಹತ್ರ It is me, ಮಾತನಾಡುತ್ತಾ Jesus, ಇದ್ದಾರೆ. who is speaking to you. ನಿನ್ನ ಹತ್ರ ಮಾತನಾಡುವುದು ನಾನು ಯೇಸು ಸ್ವಾಮಿಯಾಗಿರುವ I ನಾನೇ. have risen from the dead. ನಾನು ಮರಣದಿಂದ ಎದ್ದು ಬಂದಿದ್ದೇನೆ ಎಂಬುದಾಗಿ. 28:7 says like this. 27:8 ಹೇಳುತ್ತಾ ಇದೆ, Then go quickly and tell his disciples he has risen from the dead and he is going to Galilee. Hallelujah. Hallelujah. Can you read in Kannada? ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ. ಹ್ಮ್. ಬೇಗ ಹೋಗಿ ಆತನ ಶಿಷ್ಯರಿಗೆ, ಹ್ಮ್. ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ. Hallelujah. Hallelujah. Jesus told this good news to Mary. ಮರಿಯಾಳಿಗೆ ದೇವರು ಈ ಒಳ್ಳೆ ಸುದ್ದಿಯನ್ನು ಹೇಳುತ್ತಾ Go ಇದ್ದಾರೆ. and tell your brothers. ನೀನು ಹೋಗಿ ಶಿಷ್ಯರಿಗೆಲ್ಲ ಹೋಗಿ ಮಾತನಾಡು. Go and tell the brothers of Jesus Christ. ಯೇಸು ಸ್ವಾಮಿ ಸಹೋದರರಿಗೆ ಶಿಷ್ಯರಿಗೆ ಹೋಗಿ ಹೇಳಿರಿ. They all are in Galilee. ಅವರೆಲ್ಲ ಗಲಿಲೆಯದಲ್ಲಿದ್ದಾರೆ. Go and tell this good news that he has risen. ಅವರು ಸತ್ತಿದ್ದಾರೆ, ಜಾಗದಿಂದ ಎದ್ದಿದ್ದಾರೆ ಎಂಬುದಾಗಿ ಹೋಗಿ My dear ಹೇಳಿರಿ. brothers and sisters, ನನ್ನ ಪ್ರೀತಿಯ ಸಹೋದರನೇ ಸಹೋದರಿಯರೇ, today Jesus is risen for your victory. ಇವತ್ತು ನಿಮ್ಮ ಜಯಕ್ಕಾಗಿ ದೇವರು ಎದ್ದಿದ್ದಾರೆ. He has risen to heal your sickness. ನಿಮ್ಮ ರೋಗಗಳನ್ನ ವಾಸಿ ಮಾಡೋದಕ್ಕೋಸ್ಕರ ದೇವರು ಎದ್ದಿದ್ದಾರೆ. He has risen to give you peace. ದೇವರು ನಿಮಗೆ ಸಮಾಧಾನವನ್ನು ಕೊಡೋದಕ್ಕೋಸ್ಕರ He ಎದ್ದಿದ್ದಾರೆ. has risen to give you happiness. ನಿಮಗೆ ಸಮಾಧಾನವನ್ನು ಕೊಡೋದಕ್ಕೋಸ್ಕರ ಎದ್ದಿದ್ದಾರೆ. He has risen to bless your family. ನಿಮ್ಮ ಕುಟುಂಬವನ್ನ ಆಶೀರ್ವಾದ ಮಾಡೋದಕ್ಕೋಸ್ಕರ ಎದ್ದಿದ್ದಾರೆ. He has risen to bless your children. ಅವರು ನಿಮ್ಮ ಮಕ್ಕಳನ್ನ ಆಶೀರ್ವಾದ ಮಾಡೋದಕ್ಕೋಸ್ಕರ But ಎದ್ದಿದ್ದಾರೆ. one thing God is expecting there. ಆದ್ರೆ ದೇವರು ನಮ್ಮೊಂದಿಗೆ ಒಂದು ವಿಷಯವನ್ನ ಎದುರು We ನೋಡುತ್ತಾ should ಇದ್ದಾರೆ. have the faith that dead Jesus is risen. ಆದ್ರೆ ನಾವು ನಂಬಬೇಕು ಸತ್ತಿರುವ ಯೇಸು ಎದ್ದು ಬಂದಿದ್ದಾರೆ ಎಂಬುದಾಗಿ. Today, many of the people never believe Jesus Christ. ಇವತ್ತು ಅನೇಕರು ಯೇಸು ಸ್ವಾಮಿಯನ್ನ ನಂಬೋದಿಲ್ಲ. They say, if I see Jesus, then I will believe. ನಾನು ಯೇಸುವನ್ನ ನೋಡಿದ್ರೆ ನಾನು ನಂಬುತ್ತೇನೆ ಎಂಬುದಾಗಿ Same thing, ಹೇಳುತ್ತಾರೆ. one of his disciples told like that. ಇದೇ ವಿಷಯವನ್ನೇ ಒಂದು ಶಿಷ್ಯನು ಇದೇ ಮಾತನ್ನ ಹೇಳುತ್ತಾರೆ. Thomas told the same thing to Jesus Christ. ತೋಮ ಇದೇ ವಿಷಯವನ್ನ ಹೇಳುತ್ತಾರೆ. If he appears to me, then I will believe him. ಅವ್ರನ್ನ ನಾನು ನೋಡುವಾಗ ಮಾತ್ರನೇ ನಾನು
ನಂಬುತ್ತೇನೆ I have ಎಂಬುದಾಗಿ. to touch his wounds and check it up. ಅವ್ರ ಗಾಯಗಳನ್ನ ಮುಟ್ಟಿ ನೋಡಿದ್ರೆ ನಾನು Then ನಂಬುತ್ತೇನೆ, I will believe him. ಅವಾಗ ನಾನು ನಂಬುತ್ತೇನೆ. And the very next day itself, ಆ ಮಾರನೇ ದಿನಾನೇ Jesus appeared to Thomas. ಯೇಸು ಸ್ವಾಮಿ ಆ ತೋಮಾಗೆ ದರ್ಶನವಾಗುತ್ತಾರೆ. Then he believed. ಅವಾಗ ನಂಬುತ್ತಾರೆ. Then he cried for doubting Jesus Christ. ಅವ್ರು ಅನುಮಾನ ಪಟ್ಟಿದ್ದಕ್ಕಾಗಿ ಅವ್ರು ಅಳುತ್ತಾರೆ. What happened? ಏನ್ ನಡೀತು? God blessed Thomas. ದೇವರು ಆ ತೋಮನ ಆಶೀರ್ವಾದ ಮಾಡಿದ್ರು. God made him a very big disciple. ದೇವರು ಅವರನ್ನ ಒಂದು ದೊಡ್ಡ ಶಿಷ್ಯನಾಗಿ He was sent to ಮಾರ್ಪಡಿಸಿದ್ರು. India. ಅವರನ್ನೇ ದೇವರು ಇಂಡಿಯಾ ದೇಶಕ್ಕೆ ಕಳಿಸಿಕೊಟ್ರು. He was also murdered same like Jesus Christ in Chennai. ಯೇಸು ಸ್ವಾಮಿ ತರಾನೇ ಅವರನ್ನ ಕೂಡ ತೋಮನ ಚೆನ್ನೈಯಲ್ಲಿ ಕೊಲೆ He ಮಾಡಿದ್ರು. shed the blood for Jesus Christ. ಯೇಸು ಸ್ವಾಮಿಗಾಗಿ ತನ್ನ ರಕ್ತವನ್ನ ಸುರಿಸಿಕೊಟ್ರು. Hallelujah. Hallelujah. My dear brothers and sisters, ನನ್ನ ಪ್ರೀತಿಯ ಸಹೋದರನೇ here ಸಹೋದರಿಯರೇ, he is saying, ಇವತ್ತು ವಾಕ್ಯ ಹೇಳುತ್ತಾ ಇದೆ, you go quickly and say that Jesus is risen. ನೀನ್ ಬೇಗನೆ ಹೋಗಿ ಶಿಷ್ಯರಿಗೆ ಹೇಳು ದೇವರು ಎದ್ದಿದ್ದಾರೆ ಎಂಬುದಾಗಿ. So those who are listening to this word today, ಇವತ್ತು ಈ ವಾಕ್ಯವನ್ನು ಕೇಳುವ ನೀವು you are celebrating Easter. ನೀವು ಈಸ್ಟರ್ ಹಬ್ಬವನ್ನ ನೀವು You are ಸೆಲೆಬ್ರೇಟ್ celebrating ಮಾಡುತ್ತಾ the ಇದ್ದೀರಾ. festival. ನೀವು ಹಬ್ಬವನ್ನ You ಆಚರಿಸುತ್ತಿದ್ದೀರಾ. are dressed so well. ನಿಮ್ಮ ಬಟ್ಟೆಗಳೆಲ್ಲ ತುಂಬಾ ಚೆನ್ನಾಗಿದೆ. You all are looking so beautiful. ನೀವೆಲ್ಲ ನೋಡಕ್ಕೆ ತುಂಬಾ ಸುಂದರವಾಗಿ So ಕಾಣಿಸ್ತಾ God is ಇದ್ದೀರಾ. happy in it. ಅದರಲ್ಲಿ ದೇವರು ಸಂತೋಷ But ಪಡುತ್ತಾ at ಇದ್ದಾರೆ. the same time, ಅದೇ ಸಮಯದಲ್ಲಿ when you go home, ನೀವು ಮನೆಗೆ ಹೋದ when ಮೇಲೆ, you go out today, ನೀವು ಹೊರಗಡೆ ಹೋದ ಮೇಲೆ, at least for your brothers, your neighbors, your sisters, your blood relations, ನಿಮ್ಮ ಸಹೋದರರಿಗೆ, ನಿಮ್ಮ ಅಕ್ಕಪಕ್ಕದಲ್ಲಿರುವವರಿಗೆ, ನಿಮ್ಮ ಬಂಧು ಜನರಿಗೆ, your blood relations, ನಿಮ್ಮ ಸ್ವಂತ you ರಕ್ತ have to ಸಂಬಂಧಿಕರಿಗೆ say that Jesus is risen from the dead for ನೀವು you. ಹೇಳಬೇಕು ಯೇಸು ಸ್ವಾಮಿ ಸತ್ತಿದ್ದ ಕಡೆಯಿಂದ ಎದ್ದಿದ್ದಾರೆ ಎಂಬುದಾಗಿ. You have to say he died for you on the cross. ಅವರು ನಿಮಗಾಗಿ ಶಿಲುಬೆಯಲ್ಲಿ ಹೊಡೆಯಲ್ಪಟ್ರು He ಅಂತ carried ಹೇಳಬೇಕು. all your sins. ನಿಮ್ಮ ಪಾಪಗಳನ್ನೆಲ್ಲ ಅವರು ಹೊತ್ತಿಕೊಂಡಿದ್ದಾರೆ He ಅಂತ carried all ಹೇಳಬೇಕು. your diseases. ನಿಮ್ಮ ರೋಗಗಳನ್ನೆಲ್ಲ ಅವರು He ಹೊತ್ತಿಕೊಂಡಿದ್ದಾರೆ. carried all your curses. ನಿಮ್ಮ ಶಾಪಗಳನ್ನು ಅವರು And ಹೊತ್ತಿಕೊಂಡಿದ್ದಾರೆ. today he has risen from the dead. ಅವರು ಮರಣದಿಂದ ಎದ್ದಿದ್ದಾರೆ That is ಎಂಬುದಾಗಿ. for you. ಅದು ನಿಮಗೋಸ್ಕರ. So this should be your good news for your friends and relatives. ಇದು ನಿಮ್ಮ ಬಂಧು ಜನರಿಗೆ, ನಿಮ್ಮ ಸ್ನೇಹಿತರಿಗೆ ನೀವು ಹೇಳಬೇಕಾಗಿರುವ ಒಂದು I ಸುವಾರ್ತೆ. met one of the pastors a few years before. ಕೆಲ ವರ್ಷಗಳಿಗೆ ಮುಂಚೆ ಒಂದು ಸೇವಕರನ್ನ ನಾನು ಸಂಧಿಸಿದೆ. At the time I heard about his testimony. ಆ ಸಮಯದಲ್ಲಿ ಅವ್ರ ಸಾಕ್ಷಿಯನ್ನ ನಾನು ಕೇಳಿದೆ. He told, ಅವ್ರು ಹೇಳಿದ್ರು, my dear brother, ನನ್ನ ಸಹೋದರನೇ, when I was a young man, ನಾನು ಯವನ ಪ್ರಾಯದಲ್ಲಿರುವಾಗ one morning ಒಂದು ಮುಂಜಾನೆಯಲ್ಲಿ I was riding my bike. ನಾನು ಬೈಕ್ ಓಡಿಸ್ಕೊಂಡು ಹೋಗ್ತಾ ಇದ್ದೆ. It was a morning time. ಇದು ಮಳೆಗೆ I ಸಮಯವಾಗಿತ್ತು. was in my nightwear. ನಾನು ನೈಟ್ ಡ್ರೆಸ್ ಅಲ್ಲೇ ಇದ್ದೆ. The morning time I went in my bike. ಮುಂಜಾನೆಯಲ್ಲಿ ನನ್ನ ಬೈಕಲ್ಲಿ ನಾನು ಹೋಗ್ತಾ It's ಇರುವಾಗ a hill station place called Ooty. ಊಟಿ ಎನ್ನುವ ಬೆಟ್ಟ ಪ್ರದೇಶವಾಗಿತ್ತು ಅದು. When I was riding the bike, ಬೈಕ್ ಅನ್ನು ಓಡಿಸುವಾಗ suddenly a lorry came in front of me. ನನ್ನ ಮುಂದೆ ಒಂದು ಲಾರಿ ಬಂದಿತ್ತು. It is coming very fastly, ಅದು ತುಂಬಾ ವೇಗವಾಗಿ ಬಂದಿತ್ತು. without any control. ಅದು ಕಂಟ್ರೋಲ್ ಇಲ್ಲದೆ ಬರ್ತಾ I don't ಇತ್ತು. know what to do. ನನ್ಗೇನ್ ಮಾಡಬೇಕೋ ಗೊತ್ತಿಲ್ಲ. So I want to avoid that accident. ಆ ಆಕ್ಸಿಡೆಂಟ್ ಅನ್ನ ನಾನು ತಪ್ಪಿಸೋದಕ್ಕೋಸ್ಕರ So unknowingly I went and hit a stone. ನನಗೆ ಗೊತ್ತಿಲ್ದಿರ ಸೈಡ್ ಅಲ್ಲಿರುವ ಗೋಡೆಯನ್ನ ನಾನು ಗುದ್ದು I ಬಿಟ್ಟಿದ್ದೀನಿ. hit a revetment wall. ಅಲ್ಲಿ ಒಂದು ರಿವಿಟ್ಮೆಂಟ್ ಗೋಡೆ ಇತ್ತು. That's all. ಅಷ್ಟೇ. I fell there itself. ನಾನು ಅಲ್ಲೇ ಕೆಳಗಡೆ The ಬಿದ್ದೋದೆ. next second I was unconscious. ಆ ಕ್ಷಣದಲ್ಲಿ ನಾನು Blood was oozing out from my body. ನನ್ನ ಶರೀರದಿಂದ ರಕ್ತ ಸುರಿಯಲ್ಪಡುತ್ತಾ ಇತ್ತು. My shoulders broken into pieces. ನನ್ನ ಶೋಲ್ಡರ್ ಎಲ್ಲ ಒಡೆದೋಗಿತ್ತು. You can see my bones out of my flesh. ನನ್ನ ಮಾಂಸದಿಂದ ನನ್ನ ಎಲುಬುಗಳೆಲ್ಲ ಹೊರಗಡೆ ಬಂದಿದ್ದನ್ನ ನೀವು ನೋಡಬಹುದು. Hallelujah. ಹಾಲೆಲೂಯಾ. Then I asked what happened next. ಮತ್ತೆ ಏನಾಯ್ತು ಎಂಬುದಾಗಿ He ಕೇಳಿದೆ. told ಅವ್ರು ಹೇಳಿದ್ರು, some people in that area, ಆ ಏರಿಯಾದಲ್ಲಿರುವ ಜನರು they called for the ambulance. ಆಂಬ್ಯುಲೆನ್ಸ್ ಅನ್ನ ಕರೆದ್ರು. They sprinkled water in my face. ನನ್ನ ಮುಖದ ಮೇಲೆ ನೀರನ್ನ They ತುಮುಕ್ಸಿದ್ರು. gave me water to drink. ಆ ನೀರ್ ಕುಡಿಯಕ್ಕೆ ಕೊಟ್ರು. But I was not in conscious. ನನಗೆ ಗಮನನೇ ಇರ್ಲಿಲ್ಲ. As soon as the ambulance came, ಅಷ್ಟರಲ್ಲಿ ಆಂಬ್ಯುಲೆನ್ಸ್ ಬಂತು. they have put me in the ambulance. ಆ ಆಂಬ್ಯುಲೆನ್ಸ್ ಅಲ್ಲಿ ನನ್ನ ಹಾಕಿದ್ರು. Even they doesn't know my house address. ನನ್ನ ಮನೆ ಅಡ್ರೆಸ್ ಎಲ್ಲ ಅವ್ರಿಗೆ They ಗೊತ್ತಿರ್ಲಿಲ್ಲ. don't have any phone number of me. ನನ್ನ ಫೋನ್ ನಂಬರ್ ಯಾವುದು ಅವ್ರಿಗೆ They were ಗೊತ್ತಿರ್ಲಿಲ್ಲ. taking me in the ambulance to a place called Coimbatore. ಅಲ್ಲಿಂದ ಕೊಯಂಬತ್ತೂರು ಎನ್ನುವ ಸ್ಥಳಕ್ಕೆ ಆಂಬ್ಯುಲೆನ್ಸ್ They ಅಲ್ಲಿ were ನನ್ನ ಕರ್ಕೊಂಡು taking ಹೋಗ್ತಾ me ಇದ್ರು. to the hospital. ಹಾಸ್ಪಿಟ್ಲ್ಗೆ ನನ್ನನ್ನು ಕರ್ಕೊಂಡು ಹೋಗ್ತಾ So ಇದ್ದಾರೆ. what happened? ಅಲ್ಲಿ ಏನಾಯ್ತು, In a few minutes, ಕೆಲ ಕ್ಷಣಗಳಲ್ಲಿ I died. ನಾನ್ ಸತ್ತೋದೆ. I died. ನಾನ್ ಸತ್ತೋದೆ.
ಸತ್ತೋದೆ, I died. ನಾನು ಸತ್ತೋದೆ. After my death, ನನ್ನ ಸಾವಾದ ನಂತರ my soul, spirit came out of my body. ನನ್ನ ಆತ್ಮ ನನ್ನ ದೇಹವನ್ನು ಬಿಟ್ಟು ಹೊರಗಡೆ The ಬಂದಿತು. very next second, ನೆಕ್ಸ್ಟ್ ಕ್ಷಣನೇ a dark place, a door has opened. ಅಲ್ಲಿ ಒಂದು ಬಾಗಲ್ ತರೀತು, ಅಲ್ಲಿ ಕತ್ತಲಾಗಿರುವ It's a ಸ್ಥಳ very, ಇತ್ತು. very dark place. ಅದೊಂದು ಭಯಂಕರವಾಗಿರುವ ಕತ್ತಲಾಗಿರುವ As soon ಸ್ಥಳ. as I entered there, ನಾನು ಅದರೊಳಗಡೆ ಹೋದಾಗ the fear of death filled my heart. ಮರಣದ ಭಯ ನನ್ನಲ್ಲಿ ಬಂತು. I don't know what to do. ನನಗೇನ್ ಮಾಡಬೇಕೋ ಗೊತ್ತಿಲ್ಲ. I was fearing. ನನಗೆ ಭಯ ಬರ್ತಾ ಇತ್ತು. But in front of me, ನನ್ನ ಮುಂದೆ there were many human spirits. ಅನೇಕ ಮನುಷ್ಯಗ ಆತ್ಮಗಳು ಬಂತು. Many human souls. ಮನುಷ್ಯಗ They ಆತ್ಮಗಳು are ಬಂತು. coming very eagerly and closer to me. ಅದು ನನ್ನ ಹತ್ತಿರ ಬರ್ತಾ ಇದೆ. They want to take me to that hell. ಅದು ನಮ್ಮನ್ನ ನರಕಕ್ಕೆ ಕರ್ಕೊಂಡು They ಹೋಗೋಕೆ are ಬರ್ತಾ calling ಇದೆ. me with lot of eagerness and with lot of love. ಅದು ಪ್ರೀತಿಯಿಂದ ಆಸಕ್ತಿಯಿಂದ ನಮ್ಮನ್ನು ಎಳ್ಕೊಳ್ಳಕ್ಕೆ ನೋಡುತ್ತಾ ಇದೆ. ಅದನ್ನು ನೋಡುವಾಗ I can see my grandmother and my grandfather ಅದ್ರಲ್ಲಿ ನಮ್ಮ ಅಜ್ಜಿ ತಾತ ಎಲ್ಲ ಇದ್ರು, and my forefathers. ನಮ್ಮ ಮುತ್ತಾತೆಗಳೆಲ್ಲ ಇದ್ರು. Then I came to know that is hell. ನನಗೆ ಗೊತ್ತಾಯ್ತು, ಓ ಅದು ನರಕ ಎಂಬುದಾಗಿ. Hallelujah. Hallelujah. I don't know what to do. ನನ್ಗೇನ್ ಮಾಡ್ಬೇಕೋ I was ಗೊತ್ತಿಲ್ಲ. fearing who will save me from this place. ಈ ನರಕದಿಂದ ನನ್ನ ಯಾರು ಕಾಪಾಡ್ತಾರೆ ಎಂಬುದಾಗಿ ನಾನು ಭಯ When they ಪಟ್ಟೆ. were getting closer to me, ಅದಕ್ಕೆ ಹತ್ರ ಬರುವಾಗ suddenly ಸಡನ್ ಆಗಿ a person with a bright face appeared in front of me. ನನ್ನ ಮುಂದೆ ಬೆಳಕಾಗಿರುವನು ಒಬ್ರು ಬಂದ್ರು. He is wearing a white robe on him. ಅವರಲ್ಲಿ ಬೆಳಗಿರುವ ಬಟ್ಟೆಯನ್ನು I ಹಾಕೊಂಡಿದ್ರು. can see the wounds in his hands. ಅವರ ಕರದಲ್ಲಿ ಗಾಯಗಳಿತ್ತು. He stood in front of me ಅವ್ರು ನನ್ನ ಮುಂದೆ ನಿಂತುಕೊಂಡ್ರು. and he spoke to me. ನನ್ನ ಮುಂದಿಗೆ ಮಾತನಾಡಿದ್ರು. And he spoke to me. ನನ್ನೊಂದಿಗೆ Dear ಮಾತನಾಡಿದ್ರು. Babu. ಬಾಬು, His name is Babu. ಅವ್ರ Dear ಹೆಸರು Babu. ಬಾಬು. ಡಿಯರ್ ಬಾಬು, I was very shocked. ನನಗೆ ಆಶ್ಚರ್ಯವಾಯಿತು. See, you have come to the place which is hell. ನೋಡು, ನೀನ್ ಬಂದಿರುವ ಸ್ಥಳ ಇದು ನರಕ. But I love you. ಆದ್ರೆ ನಾನು ನಿನ್ನನ್ನು I have ಪ್ರೀತಿಸ್ತಾ given ಇದ್ದೀನಿ. my life on the cross for your sake. ನಿನಗಾಗಿ ನಾನು ಶಿಲುಬೆಯಲ್ಲಿ ನನ್ನ ಪ್ರಾಣವನ್ನ ಕೊಟ್ಟಿದ್ದೇನೆ. If I give you one more life, ನಿನಗೆ ಇನ್ನೊಂದು ಜೀವವನ್ನ ಕೊಡುತ್ತೇನೆ. will you be a testimony for me? ನನಗಾಗಿ ನೀನು ಸಾಕ್ಷಿಯಾಗಿರುತ್ತೀಯಾ? Hallelujah. Hallelujah. I fell in foot of Jesus Christ. ನಾನು ಆ ದೇವರ ಪಾದದಲ್ಲೇ ಬಿದ್ದೆ. Because I am a non-Christian. ಏಕೆಂದ್ರೆ ನಾನು ಒಂದು ಅನ್ಯ ಜನ. Unto that I doesn't know anything about Jesus Christ. ಅಷ್ಟು ತನಕ ಯೇಸು ಬಗ್ಗೆ I ನನಗೆ ಏನು ಗೊತ್ತಿಲ್ಲ. cried. ನಾನು ಹತ್ತುಕೊಂಡೆ. Jesus lifted me up. ದೇವರು ನನ್ನ ಮೇಲೆ ಕೆತ್ತಿದ್ರು. And he told, ಅವ್ರು ಹೇಳಿದ್ರು, if you will be my testimony, ನೀನು ನನಗೆ ಸಾಕ್ಷಿಯಾಗಿದ್ರೆ again you will go inside your body ಮತ್ತೆ ನೀನು ಶರೀರದಲ್ಲಿ ಹೋಗ್ತೀಯಾ, and you will be my testimony. ನೀನು ನನಗೆ ಸಾಕ್ಷಿಯಾಗ್ತೀಯಾ. As soon as he told, ಅವ್ರು ಹೇಳಿದ ತಕ್ಷಣ even I promised, ನಾನು Yes, ಪ್ರಾಮಿಸ್ Jesus. ಮಾಡಿದೆ. ಹೌದು ದೇವರೇ, yes Jesus, ಹೌದು ದೇವರೇ, I am going to live for you. ನಾನು ನಿಮಗಾಗಿ The very ಜೀವಿಸುತ್ತೇನೆ. next moment, ನೆಕ್ಸ್ಟ್ ಕ್ಷಣನೇ I was in my body. ನಾನು ಆ ಶರೀರದ ಒಳಗಡೆ When ಇದ್ದೆ. I enter inside my body, ನಾನು ಶರೀರದ ಒಳಗಡೆ those people, ಹೋಗುವಾಗ those who are in the ambulance, ಆಂಬ್ಯುಲೆನ್ಸ್ ಇರುವವರು they all are discussing. ಅವರು ಮಾತನಾಡಿಕೊಳ್ಳುತ್ತಾ Oh, ಇದ್ದಾರೆ. he stopped breathing. ಓ, ಇವನ್ ಶ್ವಾಸ ನಿಂತೋಗಿದೆ, He is dead. ಅವನ್ ಸತ್ತೋಗಿದ್ದಾನೆ. Let us take him to his house. ಇವ್ರ ಮನೆಗೆ ಎಲ್ಲಾದ್ರೂ ಕರ್ಕೊಂಡು Let ಹೋಗ್ಬಿಡ್ಬೇಕು. us please search the address of that house. ಅವ್ರ ಮನೇನ ಹುಡುಕಿ ಕರ್ಕೊಂಡು But some ಹೋಗ್ಬಿಡ್ಬೇಕು. other people are saying, ಆದ್ರೆ ಬೇರೆ ಜನರು it is ಹೇಳ್ತಾ an ಇದ್ದಾರೆ, accident. ಇದು ಆಕ್ಸಿಡೆಂಟ್ It is ಆಗಿದೆ, an accident. ಇದು ಆಕ್ಸಿಡೆಂಟ್ Let us ಆಗಿದೆ. take him to the hospital itself. ಇವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು There they ಹೋಗಬೇಕು. will make a postmortem. ಅಲ್ಲಿ ಪೋಸ್ಟ್ ಮಾರ್ಟಮ್ And ಮಾಡುತ್ತಾರೆ, finally they can carry him. ಮತ್ತೆ ಅವ್ರನ್ನ ಎತ್ಕೊಳ್ಳುತ್ತಾರೆ. When they were talking this, ಇದನ್ನ ಇವರು ಮಾತನಾಡುತ್ತಾ they ಇದ್ದಾರೆ. could see I am breathing. ಸಡನ್ ಆಗಿ ನನ್ನ ನೋಡುವಾಗ ನನ್ನಲ್ಲಿ ಶ್ವಾಸ ಇತ್ತು. Hallelujah. Hallelujah. I can clearly hear what they were talking. ಅವ್ರು ಮಾತನಾಡೋದನ್ನ ನಾನು ಸರಿಯಾಗಿ ನಾನು Then ಕೇಳಿಸ್ಕೊಂಡೆ. they told, ಅವ್ರು ಹೇಳಿದ್ರು, let us take him to the hospital. ಇವರನ್ನ ಆಸ್ಪತ್ರೆಗೆ Let us ಕರ್ಕೊಂಡು take ಹೋಗೋಣ. him to the government hospital which is in Coimbatore. ಕೊಯಂಬತ್ತೂರಲ್ಲಿರುವ ಗವರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡು They took ಹೋಗೋಣ. me to the hospital. ಅಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. Full of bleeding in my body. ನನ್ನ ಶರೀರದಲ್ಲಿ ಪೂರ್ತಿ ರಕ್ತ And ಸುರಿಯಲ್ಪಡ್ತಾ ಇತ್ತು. after that, ಅದಾದ ನಂತರ I was in the treatment for 15 days without conscious. ನನಗೆ ಜ್ಞಾನನೇ ಇಲ್ಲದೆ ಇತ್ತು. 15 ದಿವಸಗಳಿದೆ. ಮತ್ತೆ ನಾನು ಗುಣವಾದೆ. Hallelujah. Hallelujah. I came home. ನನ್ನ ಮನೆಗೆ ಬಂದೆ. When I got healed, ನನಗೆ ಗುಣವಾದ I ನಂತರ told all the things which happened for me to my family. ನನ್ನ ಕುಟುಂಬಕ್ಕೆ ನನಗಾಗಿರೋ In the ವಿಷಯಗಳನ್ನೆಲ್ಲ ನಾನು beginning, ಹೇಳಿದೆ. they did not believe that. ಪ್ರಾರಂಭದಲ್ಲಿ ಅವರು ಯಾರು ನಂಬಲಿಲ್ಲ. And again, I started reading the Bible.
ಮತ್ತೆ ನಾನು ಬೈಬಲ್ ಅನ್ನ ಓದಕ್ಕೆ Then my ಪ್ರಾರಂಭವಾದೆ. wife and everybody started believing Jesus Christ. ಮತ್ತೆ ನನ್ನ ಧರ್ಮಪತ್ನಿ ಕುಟುಂಬ ಎಲ್ಲ ನಂಬಕ್ಕೆ And today I ಪ್ರಾರಂಭವಾದ. am a pastor. ಇವಾಗ ನಾನು Hallelujah. ಒಂದು ಸೇವಕನಾಗಿದ್ದೇನೆ. My dear brothers and sisters, ನನ್ನ ಪ್ರೀತಿಯ those ಸಹೋದರನೇ, who are believing Jesus Christ, ಯೇಸು ಕ್ರಿಸ್ತನ ಯಾರೆಲ್ಲ they ನಂಬುತ್ತಾರೋ don't have death. ಅವರಿಗೆ Hallelujah. ಮರಣವಿಲ್ಲ. Because Jesus has overcome the death. ಯಾಕಂದ್ರೆ ದೇವರು ಮರಣವನ್ನು ಜಯಿಸಿದ್ದಾರೆ. I can give you a lot of testimonies like this. ಈ ರೀತಿಯಾಗಿರುವ ಅನೇಕ ಉದಾಹರಣೆಗಳನ್ನ ನಾನು ಹೇಳಬಹುದು. But in the psalmist David wrote, ಆದ್ರೆ ಕೀರ್ತನೆಗಾರನು ಹೇಳುತ್ತಾರೆ, Jesus will die. ದೇವರು ಮರಣವನ್ನು ಹೊಂದಿದ್ದಾರೆ. On the third day he will raise. ಮೂರನೇ ದಿನ ಎದ್ದು ಬರುತ್ತಾರೆ. And he will sit in the right side of the Father God in the heaven. ಪರಲೋಕದಲ್ಲಿ ತಂದೆಯ ಬಲ ಕಡೆ ಅವರು ಇರುತ್ತಾರೆ. So 2026 years before, 2026ನೇ ವರ್ಷಕ್ಕೆ ಮುಂಚೆ Jesus died on the cross. ಯೇಸು ಸ್ವಾಮಿ ಶಿಲುಬೆಯಲ್ಲಿ ತನ್ನ And ಪ್ರಾಣವನ್ನು thirdly he ಕೊಟ್ಟು rose again from the dead. ಮೂರನೇ ದಿನ ಅವರು ಎದ್ದು ಬಂದಿದ್ದಾರೆ. What is the result of that? ಅದರದ್ದು ರಿಸಲ್ಟ್ We ಏನಾಗಿತ್ತು? all got saved. Hallelujah. ದೇವರಿಂದ ನಾವೆಲ್ಲ ರಕ್ಷಣೆ We all ಆಗಿದ್ದೀವಿ. got baptism. ನಾವೆಲ್ಲರ Hallelujah. ದೀಕ್ಷಾ We ಸ್ನಾನ all are born ತಗೊಂಡಿದ್ದೀವಿ. again. Hallelujah. ನಾವೆಲ್ಲ ಮತ್ತೆ Our ಹುಟ್ಟಿದ್ದೀವಿ. diseases are healed. ನಮ್ಮ Hallelujah. ರೋಗಗಳೆಲ್ಲ Our ವಾಸಿ families ಆಗಿದೆ. are saved. Hallelujah. ನಾವೆಲ್ಲ ರಕ್ಷಣೆ ಆಗಿದ್ದೀವಿ. Now we have an eternal life. ನಮಗೆ Hallelujah. ಇವಾಗ ನಿತ್ಯ ಜೀವ If we ಉಂಟು. die, ನಾವು ಸತ್ತಾಗ, or if Jesus may come, ಅವರು ಬಂದಾಗ, he may come in the secret coming. ಅವ್ರ ರಹಸ್ಯ ಬರುವಣಿಕೆಯಲ್ಲಿ We will ಬರುವಾಗ be lifted to the heaven. ನಾವು ಪರಲೋಕಕ್ಕೆ How ಉಯ್ಯಲ್ಪಡುತ್ತೇವೆ. happy it is. Hallelujah. ಎಷ್ಟೊಂದು This is the ಸಂತೋಷವಾಗಿರುತ್ತದೆ. true Easter we are celebrating. ಇದೇ ನಿಜವಾದ ಒಂದು ಈಸ್ಟರ್ The ಹಬ್ಬವಾಗಿದೆ. worldly people, ಈ ಲೌಕಿಕ the ಜನರು, idol worshippers, ವಿಗ್ರಹ ಆರಾಧನೆ those who are ಮಾಡುವವರು, believing the devil, ಸೈತಾನನ those who are ನಂಬುವವರು, believing money as God, ದುಡ್ಡೇ those ದೇವರನ್ನವರು, who are believing material things as God, ಲೌಕಿಕ ವಿಷಯಗಳ they don't ದೇವರನ್ನವರು, have this faith. ಅವ್ರಿಗೆ ಈ ನಂಬಿಕೆ ಇಲ್ಲ. They don't have this belief. ಇವರಿಗೆ ಈ ನಂಬಿಕೆ ಇಲ್ಲ. Jesus is the living God. ಯೇಸು ಸ್ವಾಮಿನೇ ನಿಜವಾದ He ದೇವರು. can raise you from the death. ಅವರು ಮರಣದಿಂದ ನಮ್ಮನ್ನು ಎಬ್ಬರಿಸಕ್ಕೆ ಸಾಧ್ಯ. Hallelujah. Hallelujah. Why did Jesus appear to Mary in that morning? ಆ ಬೆಳಗ್ಗೆ ಸಮಯದಲ್ಲಿ ಮರಿಯಾಳಿಗೆ ದೇವರು ಯಾಕೆ Jesus ದರ್ಶನವಾದರು? had 11 apostles, ಅವ್ರಿಗೆ 11 ಶಿಷ್ಯರುಗಳಿದ್ರಲ್ಲ, 11 disciples. 11 ಶಿಷ್ಯರುಗಳಿದ್ರು. Peter was very closer to Jesus. ಪೇತ್ರನು ದೇವರ ಹತ್ತಿರವಾಗಿದ್ರು. Philip was very closer to Jesus. ಫಿಲಿಪ್ ಕೂಡ ಹತ್ತಿರವಾಗಿದ್ರು. Matthew was closer to Jesus. ಮತ್ತೆ ಇವು ಕೂಡ ದೇವ್ರ Luke ಹತ್ತಿರ. was closer to Jesus. ಲೂಕ ದೇವ್ರ ಹತ್ತಿರ. John was closer to Jesus. ಯೋಹಾನ್ ತುಂಬಾನೇ Why ಹತ್ತಿರವಾಗಿದ್ದ. Jesus did not appear for all these members? ಯಾಕೆ ಇವ್ರಿಗೆಲ್ಲ ದೇವ್ರ ದರ್ಶನವಾಗ್ಲಿಲ್ಲ? Why, you know what is the secret, you know? ನಿಮ್ಗೆ ರಹಸ್ಯ ಗೊತ್ತಾ? The morning, third day, Sunday, ಮೂರನೇ ದಿನ ಭಾನುವಾರ ಬೆಳಗ್ಗೆ before the sunrise, ಸೂರ್ಯ ಉದಯ ಆಗಕ್ಕೆ ಮುಂಚೆ Mary went in search of Jesus Christ. ಮುಂಜಾನೆಯಲ್ಲಿ ಮಬ್ಬಿರುವಾಗಲೇ ಅವ್ರನ್ನ ಹುಡುಕಿ ಹೋದಳು. Weeping, 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 weeping. ಹತ್ಕೊಂಡು They ಹೋದಳು. murdered my Jesus Christ on the cross. ಯೇಸು ಸ್ವಾಮಿಯನ್ನ ಶಿಲುಬೆಯಲ್ಲಿ ಕೊಲೆ They killed ಮಾಡಿಬಿಟ್ರಲ್ಲ. my Jesus on the cross. ಶಿಲುಬೆಯಲ್ಲಿ ನನ್ನ ದೇವರನ್ನ ಕೊಲೆ He ಮಾಡಿದ್ರಲ್ಲ. is the God who raised my brother Lazarus from the death. ನನ್ನ ಸಹೋದರನಾಗಿರುವ ಲಾಸರನ್ನ ಸತ್ತಿರೋದ್ರಿಂದ ಎಬ್ಬರಿಸಿದ್ರಲ್ವಾ? He is a so loving God. ಅವರು ಪ್ರೀತಿಯ ದೇವರು. Why did they murder him? ಯಾಕೆ ಅವ್ರನ್ನ ಅವ್ರು ಕೊಲೆ Where can ಮಾಡಬೇಕು? I find him? ಅವ್ರನ್ನ ನಾನು ಎಲ್ಲಿ ಹುಡುಕಲಿ? In such a agony and with broken heart she went to that ಹಾಗೆ graveyard. ಅವರು ಮನ ಮುರಿದು ದುಃಖದಲ್ಲಿ ಅವ್ರು ಹೋದ್ರು. Hallelujah. Hallelujah. The Bible says, ಬೈಬಲ್ ಹೇಳುತ್ತಾ the ಇದೆ, Bible says, ಬೈಬಲ್ ಹೇಳುತ್ತಾ ಇದೆ, Mary was demonic forces before she got saved. ಅವ್ರ ರಕ್ಷಣೆ ಆಗಕ್ಕೆ ಮುಂಚೆ ಸೈತಾನಿಂದ ಹಿಡಿಯಲ್ಪಟ್ಟಿರುವ ಒಂದು Jesus ಮನುಷ್ಯನು delivered her from 7 evil spirits. ಅವರಿಂದ 7 ದುರಾತ್ಮಗಳಿಂದ ಅವರನ್ನು ಬಿಡುಗಡೆ ಮಾಡಿದ್ರು. Hallelujah. Hallelujah. And what is the reason Jesus appeared for Mary? ಮೇರಿಗೆ ದರ್ಶನ ಆಗಕ್ಕೆ ಏನ್ ಕಾರಣ? The Bible says in Proverbs, ಜ್ಞಾನೋಕ್ತಿ ಪುಸ್ತಕದಲ್ಲಿ, whoever seeks the God early in the morning, ಮುಂಜಾನೆಯಲ್ಲಿ ದೇವರನ್ನ ಯಾರು they ಹುಡುಕುತ್ತಾರೋ will find him. ಅವರು Hallelujah. ದೇವರನ್ನ They will ಕಂಡುಹಿಡಿಯುತ್ತಾರೆ. find him. Hallelujah. ಅವರು ದೇವರನ್ನ They will ಕಂಡುಹಿಡಿಯುತ್ತಾರೆ. find him. Hallelujah. Hallelujah. Many more verses are there in the Bible. ಈ ರೀತಿ ಅನೇಕ ವಾಕ್ಯಗಳು ಬೈಬಲ್ ಅಲ್ಲಿ ಇದೆ. Lamentation also we can read. ಪ್ರಲಾಪ ಪುಸ್ತಕದಲ್ಲಿ ಕೂಡ ಓದುತ್ತೇವೆ. God will appear for those who are seeking in the morning. ಮುಂಜಾನೆಯಲ್ಲಿ ದೇವನ ಹುಡುಕುವವನ ದೇವರು ಹಿಡಿತಾರೆ ಎಂಬುದಾಗಿ. Lamentation 3 says, ಪ್ರಲಾಪ 3 ಹೇಳುತ್ತಾ ಇದೆ, God appears for the people. God loves the people.
those who seek him in the morning. ಮುಂಜಾನೆಯಲ್ಲಿ ಯಾರೆಲ್ಲ ಹುಡುಕುತ್ತಾರೋ ದೇವರು ಅವನ ಪ್ರೀತಿಸುತ್ತಾರೆ ಎಂಬುದಾಗಿ. Because ಯಾಕಂದ್ರೆ the morning hours are the fresh hours. ಮುಂಜಾನೆ ವೇಳೆ ತುಂಬಾ ಒಳ್ಳೆಯ ಸಮಯ. The morning hours are the grace is much. ಆ ಮುಂಜಾನೆ ವೇಳೆಯಲ್ಲಿ ದೇವರ So ಕೃಪೆ God ಹೆಚ್ಚಾಗಿದೆ. showed his grace to Mary. ಆದ್ರಿಂದ ಮರಿಯಾಳಿಗೆ ದೇವರು ತನ್ನ ಕೃಪೆಯನ್ನು ತೋರಿಸಿದ್ರು. Hallelujah. Hallelujah. My dear brothers and sisters, ನನ್ನ ಪ್ರೀತಿಯ when ಸಹೋದರನೇ, Mary went and told this in Galilee for the disciples, ಮರಿಯಾಳು ಹೋಗಿ ತನ್ನ ಅವ್ರ ಶಿಷ್ಯರುಗಳಿಗೆಲ್ಲ ಹೋಗಿ ಹೇಳುತ್ತಾಳೆ. before she is reaching there, ಅಲ್ಲಿ ಹೋಗಿ ಸೇರಕ್ಕೆ ಮುಂಚೆ Jesus went and appeared for his disciples. ದೇವರು ಅಲ್ಲಿ ಹೋಗಿ ದರ್ಶನವಾದರು. Hallelujah. Hallelujah. So this Jesus Christ is risen from the death. ಇದೇ ದೇವರು ಮರಣದಿಂದ ಎದ್ದು ಬಂದಿರೋ He has ವಿಷಯಗಳು. risen as he told. ಅವ್ರು ಹೇಳಿದಾಗೆ ಅವರು ಎದ್ದು ಬಂದ್ರು. Now he is seated on the right hand of his Father. ಇವಾಗ ತಂದೆಯ ಬಲ ಕಡೆಯಲ್ಲಿ ಅವರು ಕೂತಿದ್ದಾರೆ. Again one day he will appear in the sky. ಮತ್ತೆ ಒಂದು ದಿನ ಆಕಾಶದಲ್ಲಿ ಅವರು ಬರುತ್ತಾರೆ. For what purpose? ಏನ್ ವಿಷಯಕ್ಕಾಗಿ ಬರ್ತಾರೆ? To visit you. ನಿಮ್ಮನ್ನ ನೋಡಕ್ಕೆ, To take you. ನಿಮ್ಮನ್ನ ಕರ್ಕೊಂಡು To take ಹೋಗಕ್ಕೆ, you to heaven. ಪರಲೋಕಕ್ಕೆ ಕರ್ಕೊಂಡು To wipe ಹೋಗಕ್ಕೆ, your tears. ನಿಮ್ಮ ಕಣ್ಣೀರನ್ನ To take out ಓಡಿಸೋದಕ್ಕೋಸ್ಕರ, your pains. ನಿಮ್ಮ ನೋವನ್ನ ತೆಗೆಯೋದಕ್ಕೋಸ್ಕರ, To take out all the blames you are facing today. ಇವತ್ತು ಏನೇನ್ ಕಷ್ಟಗಳನ್ನ ಅನುಭವಿಸ್ತೀರೋ ಅದರಿಂದಲೇ To take ಬಿಡುಗಡೆ you to ಮಾಡಕ್ಕೆ, heaven. ನಿಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು John ಹೋಗಕ್ಕೆ. chapter 14 says, ಯೋವಾನ್ 14 ಹೇಳುತ್ತಾ there ಇದೆ, are many rooms in my father's palace. ಅಲ್ಲಿ ಅನೇಕ ಬೀಡಾರಗಳಿದೆ There are ಎಂಬುದಾಗಿ, many rooms in my father's house. ಅಲ್ಲಿ ಅನೇಕ ವಾಸಸ್ಥಳಗಳಿದೆ So ಎಂಬುದಾಗಿ, I am going to take you. ಅಲ್ಲಿ ನಿಮ್ಮನ್ನ ಕರ್ಕೊಂಡು I ಹೋಗ್ತೀನಿ. have prepared a place for you in the heaven. ಪರಲೋಕದಲ್ಲಿ ನಿಮಗಾಗಿ ಒಂದು So ಸ್ಥಳವನ್ನು that ಸಿದ್ಧ is what Jesus ಮಾಡಿದ್ದೇನೆ. is telling in this Easter day. ಈ ಈಸ್ಟರ್ ದಿನದಲ್ಲಿ ದೇವರು ನಿಮಗೆ ಇದನ್ನೇ Are ಮಾತನಾಡುತ್ತಿದ್ದಾರೆ. you happy, my dear brothers and sisters? ನೀವು ಸಂತೋಷವಾಗಿದ್ದೀರಾ ನನ್ನ ಸಹೋದರನೇ Apostle Paul ಸಹೋದರಿಯರೇ? says like this, ಅಪೊಸ್ತಲ ಪೌಲನೇ ಹೇಳುತ್ತಾರೆ, I have fought a good fight. ನಾನು ಒಳ್ಳೆ ಹೋರಾಟವನ್ನ I ಓಡಿದ್ದೇನೆ, have fought a good fight. ನನ್ನ ಹೋರಾಟವನ್ನ ಹೋರಾಡಿದ್ದೇನೆ And ಎಂಬುದಾಗಿ. from this moment, ಈ ದಿನದಿಂದ I have the crown. ನನಗೆ ಜೀವ ಕ್ರೀಟ I have ಇಡಲ್ಪಟ್ಟಿದೆ, the crown of victory. ಜಯದ ಕ್ರೀಟವನ್ನು ಇಟ್ಟಿದ್ದಾರೆ. Hallelujah. Hallelujah. Paul died for Jesus Christ. ಪೌಲನು ಯೇಸು ಸ್ವಾಮಿಗಾಗಿ ತನ್ನ ಪ್ರಾಣವನ್ನು Peter ಕೊಟ್ಟರು. died for Jesus Christ. ಪೇತ್ರನು ಯೇಸುವಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟರು. And if it's God's will, we will also die for Jesus Christ. ದೇವರ ಚಿತ್ತ ಇದ್ರೆ ನಾವು ಕೂಡ ದೇವರಿಗಾಗಿ ಮರಣ And ಹೊಂದಿಕೊಳ್ಳುತ್ತೇವೆ. let this Easter be a blessed Easter for you. ಈ ಪುನರುತ್ಥಾನ ಹಬ್ಬ ನಿಮಗೆ ಸಂತೋಷದ You should ಆಶೀರ್ವಾದ be happy ಹಬ್ಬವಾಗಲಿ. in this Easter. ಈ ಪುನರುತ್ಥಾನ ಹಬ್ಬದಲ್ಲಿ ನೀವು ಸಂತೋಷವಾಗಿರಿ. You should express the love of Jesus Christ in your family. ನಿಮ್ಮ ಕುಟುಂಬಕ್ಕೆ ಯೇಸುವಿನ ಪ್ರೀತಿಯನ್ನು ಪ್ರಕಟಿಸಿಕೊಡಿರಿ. You should express the love of Jesus to your neighbors. ನಿಮ್ಮ ಅಕ್ಕಪಕ್ಕದಲ್ಲಿರುವವರಿಗೆ ನಿಮ್ಮ ಪ್ರೀತಿಯನ್ನು You should ಪ್ರಕಟಿಸಿಕೊಡ್ರಿ. introduce this risen Jesus Christ for your friends. ಈ ಕಾರಣಗಳನ್ನ ಯೇಸು ಸ್ವಾಮಿ ಬಗ್ಗೆ ನಿಮ್ಮ ಸ್ನೇಹಿತರಿಗೆ You should ಹೇಳಿಕೊಡ್ರಿ. bring them to the church. ಅವರನ್ನು ನೀವು ಸಭೆಗೆ ಕರೆ ತರಬೇಕು. You should explain them how Jesus raised from the dead. ಯೇಸು ಸ್ವಾಮಿ ಮರಣದಿಂದ ಹೇಗೆ ಎದ್ದು ಬಂದ್ರು ಎಂಬುದಾಗಿ And ನೀವು they will get ವಿವರಿಸಬೇಕು. saved. ಅವಾಗ ಅವರು ರಕ್ಷಣೆ If ಆಗ್ತಾರೆ. one soul gets saved, ಒಂದು ಆತ್ಮ ರಕ್ಷಣೆ the ಆಗುವಾಗ whole heaven is rejoicing. ಪರಲೋಕ ಪೂರ್ತಿ Father God ಸಂತೋಷವಾಗಿರುತ್ತದಂತೆ. is rejoicing in the front of the angels. ದೇವದೂತರು ಮುಂದೆ ತಂದೆಯಾಗಿರುವ ದೇವರು ಸಂತೋಷ ಪಡುತ್ತಾರೆ. Hallelujah. 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 Even in Acts chapter 2, ಅಪೊಸ್ತಲರ ಪುಸ್ತಕದಲ್ಲಿ 2ನೇ ಅಧ್ಯಾಯ, there David is proclaiming, ಅಲ್ಲಿ ದಾವೀದನು ಅರಿಕೆ I am ಮಾಡುತ್ತಾರೆ, not feared about the death, ನಾನು ಮರಣದ ಬಗ್ಗೆ ಭಯ ಪಡುವುದಿಲ್ಲ, because I kept the God in front of me always. ದೇವರನ್ನ ನನ್ನ ಕಣ್ಣು ಮುಂದೆ ಇಟ್ಟಿದ್ದೇನೆ. Even after my death, I will be seated in the front of God. ನಾನು ಮರಣ ಹೊಂದಿದರೂ ಕೂಡ ದೇವರೊಂದಿಗೆ ಇರುತ್ತೇನೆ ಎಂಬುದಾಗಿ. Hallelujah. Hallelujah. Lastly, I want to tell you one thing and end up my message. ಕೊನೆಯದಾಗಿ ಒಂದು ವಿಷಯವನ್ನು ಹೇಳಿ ಮುಗಿಸಕ್ಕೆ One ಇಷ್ಟಪಡುತ್ತೇನೆ. day, ಒಂದು ದಿನ God took a servant of God to heaven. ಒಂದು ಸೇವಕರನ್ನ ಪರಲೋಕಕ್ಕೆ ಕರ್ಕೊಂಡು ಹೋದ್ರು. God took his soul, not the body. ಅವ್ರ ಶರೀರವನ್ನಲ್ಲ, ಅವರ ಆತ್ಮವನ್ನ ಕರ್ಕೊಂಡು ಹೋಗಿದ್ರು. God took his spirit. ಅವ್ರ ಆತ್ಮವನ್ನು ಕರ್ಕೊಂಡು Are you ಹೋಗಿದ್ರು. understanding? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? Hallelujah. Hallelujah. Okay, as soon as he went to the heaven, ಅವ್ರ ಪರಲೋಕಕ್ಕೆ ಹೋಗಿದ ತಕ್ಷಣ he was hearing a very melody voice. ಅಲ್ಲಿ ಒಂದು ಒಳ್ಳೆ ವಾಯ್ಸ್ ಕೇಳುತ್ತಾ ಇದೆ. And somebody is playing instrument. ಅಲ್ಲಿ ಒಳ್ಳೆ ಮ್ಯೂಸಿಕ್ ವಿಷಯ ಕಾರ್ಯಗಳನ್ನ ಕೇಳುತ್ತಾ That ಇದ್ದಾರೆ. voice, he can hear it very clearly. ಅಲ್ಲಿ ಚೆನ್ನಾಗಿ ಆ ಶಬ್ದವನ್ನ Even ಕೇಳುತ್ತಿದ್ದಾರೆ. that music is so attraction to the heart. ಆ ಹೃದಯಕ್ಕೆ ಆ ಮ್ಯೂಸಿಕ್ ಶಬ್ದ ತುಂಬಾ At ಚೆನ್ನಾಗಿತ್ತು. that time, an angel appeared in front of that servant of God. ಅವಾಗ ಆ ಸೇವಕರ ಮುಂದೆ ಒಂದು ದೇವದೂತನು ಬರುತ್ತಾರೆ. He asked the servant of God, ಆ ದೇವದೂತನು do you ಕೇಳುತ್ತಾರೆ, know what is this music?
ಈ ಮ್ಯೂಸಿಕ್ ಶಬ್ದ ಏನು Do you know ಎಂಬುದಾಗಿ who is singing this song? ಈ ರಾಗವನ್ನ ಯಾರು ಹಾಡುತ್ತಾ ಇದ್ದಾರೆ ಗೊತ್ತಾ? He told, I don't know, but I can hear it. ಅಯ್ಯೋ ನನಗೆ ಗೊತ್ತಿಲ್ಲ ಆದ್ರೆ ನಾನು ಕೇಳಿಸ್ಕೊಳ್ತಾ That ಇದ್ದೀನಿ. angel told, ಆ ದೇವದೂತನೇ this is ಹೇಳುತ್ತಾರೆ, the voice of King David. ಇದು ರಾಜನಾಗಿರುವ ದಾವೀದನ ಒಂದು He ಶಬ್ದ. is playing the harp. ಅವರು ಮ್ಯೂಸಿಕ್ ಅನ್ನ ಬಾರಿಸ್ತಾ ಇದ್ದಾರೆ. Hallelujah. Hallelujah. He is exalting the God in front of his throne. ಅವರು ಸಿಂಹಾಸನ ಮುಂದೆ ಕೂತ್ಕೊಂಡು ದೇವರನ್ನ ಅವರು ಹೊಗಳುತ್ತಾ ಇದ್ದಾರೆ. Hallelujah. Hallelujah. So that what David told, it was fulfilled in his life. ಅಲ್ಲಿ ದಾವಿದನು ಏನ್ ಹೇಳಿದ್ರು ಅಲ್ಲಿ Still David is ನೆರವೇರ್ತಾ ಇದೆ. alive in the God's kingdom. ದೇವರ ರಾಜ್ಯದಲ್ಲಿ ದಾವಿದನು ಇನ್ನ ಕೂಡ ಬದುಕಿದ್ದಾರೆ. Hallelujah. Hallelujah. All the 12 apostles, they are in God's kingdom. ಅಪೊಸ್ತಲರುಗಳು ಕೂಡ ಅಲ್ಲೇ ಇದ್ದಾರೆ ದೇವರ And ರಾಜ್ಯದಲ್ಲಿ. you and I will be in God's kingdom one day. ನಾವು ಕೂಡ ದೇವರ ರಾಜ್ಯದಲ್ಲಿ ಒಂದು ದಿನ ಇರ್ತೀವಿ. If you believe this, ಇದನ್ನ ನೀವು ನಂಬುತ್ತೀರಾ? this will be a wonderful Easter for you. ಇದು ನಿಮಗೆ ಒಂದು ಒಳ್ಳೆ And ಹಬ್ಬವಾಗಿರುತ್ತದೆ. this will be a good festival for you. ನಿಮಗೆ ಒಳ್ಳೆ ಒಂದು When ಹಬ್ಬವಾಗಿರುತ್ತದೆ. you are going home after this prayer, ಈ ಪ್ರಾರ್ಥನೆ ಆದ್ಮೇಲೆ ಮನೆಗೆ ಹೋದಾಗ you all have to go happily. ನೀವು ಸಂತೋಷದಿಂದ ಹೋಗಬೇಕು. You have to proclaim the death of Jesus Christ. ದೇವರು ಮರಣವನ್ನ ಜಯಿಸಿರೋ ವಿಷಯವನ್ನ You should not fear about anybody. ನೀವು ಯಾರಿಗೋಸ್ಕರ ಭಯ ಪಡಬೇಕಾಗಿರೋ You should not ಅವಶ್ಯಕತೆ ಇಲ್ಲ. hesitate to say this. ಇದನ್ನ ಯಾರಿಗೂ ಹೇಳಕ್ಕೆ ಕಷ್ಟ ಪಡಬೇಡ್ರಿ. Then God will be happy regarding you. ಅವಾಗ ದೇವರು ನಿಮ್ಮ ಬಗ್ಗೆ Not ಸಂತೋಷ just ಪಡ್ತಾರೆ. cooking and eating. ಬರೀ ಅಡಿಗೆ ಮಾಡಿ ತಿನ್ನೋದಲ್ಲ, Not just eating chicken, mutton and fish or anything. ಬರೀ ಚಿಕನ್ ಮಟನ್ ಫಿಶ್ ಯಾವುದು That is ತಿನ್ನೋದ್ರಲ್ಲ. only for your sake you are doing ಅದು that. ನಿಮಗೋಸ್ಕರ ನೀವು ಅದನ್ನ ಮಾಡುತ್ತಾ ಇದ್ದೀರಾ. Proclaiming the reason Jesus Christ is the true Easter. ಯೇಸು ಸ್ವಾಮಿ ಮರಣವನ್ನ ಗೆದ್ದಿರೋ ವಿಷಯವನ್ನ ನೀವು ಹೇಳಬೇಕು. ಅದೇ ನಿಜವಾದ ಒಂದು ಈಸ್ಟರ್ ಹಬ್ಬ. Hallelujah. Hallelujah. Right now I am going to pray for you. ಇವಾಗ ನಿಮಗಾಗಿ ನಾನು ಪ್ರಾರ್ಥನೆ Please ಮಾಡಕ್ಕಿದ್ದೇನೆ. stand up everybody. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. Let us celebrate this Easter very happily. ಈ ಹಬ್ಬವನ್ನ ನಾವು ಸಂತೋಷದಿಂದ ನಾವು ಸೆಲೆಬ್ರೇಟ್ Close your ಮಾಡೋಣ. eyes, I am going to pray for you. ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. Sooner. ಎಲ್ಲರೂ ಎದ್ದು ನಿಂತುಕೊಳ್ಳ್ರಿ. Hallelujah. 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 Precious Heavenly Father, ಪರಲೋಕದ ತಂದೆಯೇ, Lord, I am praying for all the brothers and sisters. ಎಲ್ಲಾ ಸಹೋದರ ಸಹೋದರಿಯರಿಗಾಗಿ ನಾನು ಪ್ರಾರ್ಥನೆ In ಮಾಡುತ್ತಾ ಇದ್ದೇನೆ. Jesus' mighty name, ಯೇಸು ಕ್ರಿಸ್ತನ ನಾಮದಲ್ಲಿ bless everyone, Lord, in this Easter day. ಈ ಈಸ್ಟರ್ ದಿನದಲ್ಲಿ ಎಲ್ಲರನ್ನು ಆಶೀರ್ವಾದ ಮಾಡಿ. Let your power, anointing come upon them. ಅಪ್ಪ, ಒಬ್ಬೊಬ್ಬರ ಮೇಲೇನೂ ನಿಮ್ಮ ಶಕ್ತಿ ಇಳಿದು ಬರ್ಲಿ. Let the resurrection power come upon them in ನಿಮ್ಮ Jesus' name. ಪುನರುತ್ಥಾನದ ಶಕ್ತಿ ಇಳಿದು ಬರ್ಲಿ ಅಪ್ಪ. Break the chains of death in the mighty name of ಎಲ್ಲ Jesus. ಮರಣದ ಬಂಧನಗಳನ್ನು ಯೇಸುವಿನ ನಾಮದಲ್ಲಿ ಲಯ Thank you, ಮಾಡುತ್ತೇವೆ. Lord. ಯೇಸುವೇ ಸ್ತೋತ್ರ. We give you all the glory. ನಿಮಗೆ ಎಲ್ಲಾ ಮಹಿಮೆಯನ್ನು In ಸಲ್ಲಿಸುತ್ತಾ Jesus' ಇದ್ದೇವೆ. mighty name. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, Amen. ಆಮೆನ್.